ನಾವು ಈ ದಿನ ಈ ಕೀಲು ನೋವು ಅಥವಾ ಆರ್ಥೈಟಿಸ್ ಬಗ್ಗೆ ಮಾತನಾಡೋಣ. ಈ ರೋಗಕ್ಕೆ ಸಾಮಾನ್ಯವಾಗಿ ಯೋಗನೇ ಪರಿಹಾರ. ಯಾವುದೇ ಔಷಧಿ ಪರಿಹಾರಕ್ಕಿಂತ ಯೋಗ ಮತ್ತು ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳೋದೇ ಪರಿಹಾರ. ಸಾಮಾನ್ಯವಾಗಿ ಆರ್ಥೈಟಿಸ್ ಅಥವಾ ಕೀಲು ನೋವು ಬರೋದಕ್ಕೆ ಕಾರಣ ಅನೇಕ ಕಾರಣಗಳಿರ್ತದೆ. ಅದರಲ್ಲಿ ವಿಶೇಷವಾಗಿ ನಾವು ತಗೊಳ್ತಕ್ಕಂಥ ಆಹಾರ ಮತ್ತು ಯೋಚನೆಗಳು, ಮನುಷ್ಯನ ಯೋಚನೆ, ಇವು ಕಾರಣ. ವಿಶೇಷವಾಗಿ ಹೇಳ್ಬೇಕಂತಂದರೆ ನಾವು ತಗೊಳ್ತಕ್ಕಂಥ ಆಹಾರ ಭಾಳಷ್ಟು ಪ್ರೋಟೀನಸ್ ಆಗಿದ್ದು, ಮಾಂಸದ ಕೊಬ್ಬು ಮತ್ತು ಕರೆದಿದ್ದು, ಹಾಲು, ತುಪ್ಪ, ಬೆಣ್ಣೆ ಇಂಥವನ್ನ ವಿಶೇಷವಾಗಿ ಉಪಯೋಗಿಸೋದ್ರಿಂದ ನಾವು ಈ ಆರ್ಥೈಟಿಸ್ಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಕಾರಣ ಅಂದರೆ ಸರಿಯಾದ ವ್ಯಾಯಾಮ ಇಲ್ಲ. ವ್ಯಾಯಾಮ ಮಾಡದೆ ಕೂತ್ಕೊಂಡು ಕೆಳಗಡೆ ಚೆಕ್ಕಂಬಲ್ ಹಾಕೊಂಡು ಕೂತ್ಕೊಳ್ದಿರೇ ಬಹುತೇಕಂಥವ್ರಿಗೆ ಈ ಕೀಲು ನೋವು ಬರೋದು ಅಥವಾ ನಮ್ಮ ಬೆನ್ನು ನೋವು ಬರೋದು ಇವೆಲ್ಲವೂ ಕಾರಣ ಆಗ್ತದೆ. ಇದನ್ನ ಬಿಟ್ಟರೆ ಇನ್ನೊಂದು ಬಹುಮುಖ್ಯ ಕಾರಣ ಮನುಷ್ಯನ ಸ್ಥಿತಿ. ಯಾರು ತಮ್ಮ ಮನಸ್ಸಿನ ಭಾವನೆಗಳನ್ನ ಅದುಮಿಟ್ಟುಕೊಳ್ತಾರೆ, ಅದನ್ನು ಹೊರಗಡೆ ತೋರ್ಪಡಿಸ್ಕೊಳ್ಳೋದಿಲ್ಲ, ಅಂಥವ್ರಿಗೆ ಆ ಭಾವನೆಗಳು ಮನುಷ್ಯನ ಕಟುತ್ವ ಕ್ರಿಯೇಟ್ ಮಾಡ್ತವೆ. ಆ ಮನುಷ್ಯನ ಕಟುತ್ವ ದೇಹದಲ್ಲಿ ಸಹ ಹರಡಿ ದೇಹದ ಕಟುತ್ವ, ದೇಹದ ಮಾಂಸಖಂಡಗಳು, ಕೀಲಿನ ಮಾಂಸಖಂಡ ಕಟುತ್ವ ಗಟ್ಟಿಯಾಗಿ ಆ ನೋವು ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಮನಸ್ಸಿನ ಭಾವನೆಗಳನ್ನ ಹೊರಬಿಡೋದು ಭಾಳ ಮುಖ್ಯ. ಅನೇಕ ಬಾರಿ ಮನಸ್ಸಿನಲ್ಲಿರ್ತಕ್ಕಂಥ ಕಟುವಾದ ಭಾವನೆಗಳಿದ್ದರೂ ಕೂಡ ಹೊರಗಡೆ ಮಾತಾಡ್ಬೋದು, ಅದರಿಂದ ಉಪಯೋಗ ಏನೂ ಆಗೋದಿಲ್ಲ. ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳ ಕಟುತ್ವ ಮನುಷ್ಯನಲ್ಲಿ ವಿಷಾನ ಕ್ರಿಯೇಟ್ ಮಾಡ್ತವೆ. ಅದರಿಂದ ಕೀಲು ನೋವು ಅಥವಾ ಆರ್ಥೈಟಿಸು ಜಾಸ್ತಿ ಆಗ್ತದೆ. ಇದಕ್ಕೆ ಪರಿಹಾರ ಅಂದರೆ ಯೋಗದ ಪರಿಹಾರ. ಯೋಗಾಸನಗಳಿಂದ ನಾವು ತಗೊಳ್ತಕ್ಕಂಥ ಆಹಾರನ ಬದಲಾಯಿಸೋದ್ರಿಂದ, ವ್ಯಾಯಾಮ ನಾವು ಮಾಡೋದರಿಂದ ನಾವು ಈ ಕೀಲು ನೋವನ್ನ ಬದಲಾಯಿಸ್ಬೋದು, ಕಡಿಮೆ ಮಾಡ್ಬೋದು. ವಿಶೇಷವಾಗಿ ನಾವು ತಗೊಳ್ತಕ್ಕಂಥ ಆಹಾರ ಏನು, ನಾವು ತಗೊಳ್ತ ಅಕ್ಕಿ, ಅನ್ನ, ರಾಗಿ ಅಥವಾ ಸೊಪ್ಪು, ತರಕಾರಿ, ಬೇಯಿಸಿದ ತರಕಾರಿ, ಇಂಥ ಸರಳವಾದ ಆಹಾರ ತಗೊಂಡ್ರೆ ಆರ್ಥೈಟಿಸ್ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದ್ರ ಜೊತೆಗೆ ಮನುಷ್ಯ ಸಲಾಡ್ಸು, ಒಳ್ಳೆ ಟೊಮೊಟೊ, ಸೌತೆಕಾಯಿ, ಟೊಮೊಟೊ, ಸೌತೆಕಾಯಿ, ಮೊಳಕೆ ಕಟ್ಟಿದ ಕಾಳುಗಳು, ಈ ಥರ ಸರಳವಾದ ಸಸ್ಯಾಹಾರ ತಗೊಳ್ಳೋದ್ರಿಂದ ನಮ್ಮ ಜೀರ್ಣ ಸರಿಯಾಗಿ ಅದರಿಂದ ನಮ್ಮ ಆರೋಗ್ಯನೂ ಉತ್ತಮವಾಗಿರ್ತದೆ. ಆದರೆ ಮನುಷ್ಯ ಏನೂ ಮಾಡದೆ, ಯಾವುದೇ ಯೋಗ ಮಾಡದೆ, ಯೋಗ ಅಂದರೆ ಏನು, ವಿಶೇಷವಾಗಿ ಯೋಗಾಸನಗಳಲ್ಲಿ ಪವನಮುಕ್ತಾಸನ, ಶಶಾಂಕಾಸನ ಮತ್ತು ಇದುವರೆಗೂ ಸಾಮಾನ್ಯ ರೋಗಗಳಿಗೆ ಯೋಗ ಪರಿಹಾರನ ಮಾತನಾಡ್ತಾ ಇದ್ವಿ. ಇದಕ್ಕೆ ಜನ ತಾವು ಈ ಸಮಸ್ಯೆಗಳಿಂದ ಬರಬೇಕಾದ್ರೆ ನಮ್ಮ ಈ ವಿಡಿಯೋಗಳನ್ನ ನೋಡೋದ್ರ ಜೊತೆಗೆ ಇದಕ್ಕೆ ತಾವು ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ನಾನು ಈ ಮುಂದೆ ಬಾಗಿ ಹಿಂದೆ ಬಾಗ್ತಕ್ಕಂಥ ಆಸನಗಳು, ಆಮೇಲೆ ಏಕಪಾದ ಉತ್ಥಾನಾಸನ, ದ್ವಿಪಾದ ಉತ್ಥಾನಾಸನ, ಪಾದಾಂಗುಲ ಆಸನ, ಈ ಆಸನಗಳು ಮಾಡೋದ್ರಿಂದ ಕೀಲುಗಳಿಗೆ ಕೆಲಸ ಮಾಡಿ ಅಲ್ಲಿನ ಮಾಂಸಖಂಡಗಳು ಮತ್ತು ಕೀಲು ಸರಾಗವಾಗಿರ್ತದೆ. ಅದೇ ರೀತಿಯಲ್ಲಿ ನಾವು ತಗೊಳ್ಬೋದು, ಅದು ಮುಖ್ಯ. ಮತ್ತು ಆಸನ ಜೊತೆಗೆ ಪ್ರಾಣಾಯಾಮನೂ ಮಾಡಬೇಕು. ಪ್ರಾಣಾಯಾಮದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಈ ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ಸಹ ನಾವು ಆರ್ಥೈಟಿಸ್ನ ತಡೆಗಟ್ಬೋದು ಮತ್ತು ಆ ನೋವಿಂದ ಮತ್ತು ಷಟ್ಕರ್ಮ ಅಂದರೆ ಲಘು ಸಂಕಲನ, ಲಘು ಪ್ರಕ್ಷಾಳನ ಮಾಡಬೇಕಾದ್ರೆ ಒಂದು ತಾಡಾಸನ, ತಿರ್ಯಕ್ ತಾಡಾಸನ, ಕಟಿಚಕ್ರಾಸನ, ಇವುಗಳನ್ನ ಮಾಡೋದ್ರಿಂದ ನಾವು ತಿಂದ ಅನ್ನ ಸಂಪೂರ್ಣವಾಗಿ ಜೀರ್ಣವಾಗಿ ಅದು ರಕ್ತಗತವಾಗ್ತದೆ. ರಕ್ತಗತವಾಗಿ ನಾವು ಬೇಕಾದಂಥ ದೇಹಕ್ಕೆ
ಶಕ್ತಿಯೂ ಕೊಡ್ತದೆ ಮತ್ತು ಕೀಲು ನೋವುಗಳು ಬರೋ ಸಾಧ್ಯತೆ ಇರಲ್ಲ. ಈ ಷಟ್ಕರ್ಮ ಮಾಡೋದ್ರಿಂದ ಜೀರ್ಣಾಂಗಗಳು ಸರಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಉದರದ ಭಾಗ ಸ್ವಚ್ಛವಾಗಿ ಸಂಪೂರ್ಣವಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಮಲಬದ್ಧತೆ ಇರೋದಿಲ್ಲ. ಎಲ್ಲಿ ಮಲಬದ್ಧತೆ ಇರೋದಿಲ್ಲ ಆಗ ಕೀಲು ನೋವು ಇರೋದಿಲ್ಲ. ಎಲ್ಲಿ ಮಲಬದ್ಧತೆ ಇರ್ತದೆ ಅಥವಾ ಮಲಬದ್ಧತೆ ಇರುವವರು ಆರ್ಥರೈಟಿಸ್ ಇದ್ದೇ ಇರ್ತದೆ, ಅದು ವಾಸಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಈ ಆಸನಗಳನ್ನ ಮಾಡಬೇಕು. ನಂತರ ನಾವು ತಗೊಳ್ತಕ್ಕಂಥ ಆಹಾರ ಭಾಳ ಸರಳವಾಗಿರಬೇಕು. ಮತ್ತು ಆಹಾರದ ಜೊತೆಗೆ ವಿಶ್ರಾಂತಿ ತಗೊಳ್ಳುವಾಗ ನಾವು ಶವಾಸನದಲ್ಲಿ ಯೋಗ ನಿದ್ರೆ ಮಾಡಿದರೆ ನಮ್ಮ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಗ್ತದೆ. ಮತ್ತು ಈ ಆರ್ಥರೈಟಿಸ್ ವಾಸಿ ಮಾಡೋದಕ್ಕೆ ಭಾಳ ಉತ್ಕೃಷ್ಟವಾದದ್ದು ಅಂದರೆ ಅಮರೋಲಿ. ಅಮರೋಲಿ ಅಂದರೆ ಈಗಾಗಲೇ ನಾವು ಜನಗಳು ಪತ್ರಿಕೆಗಳಲ್ಲಿ ಓದಿರ್ಬೋದು, ಸಿನಿಮಾ ಆಕ್ಟರ್ ಒಬ್ಬ ತನ್ನ ಕುಡಿಯೋದ್ರಿಂದ ನನ್ನ ಆರ್ಥರೈಟಿಸ್ ಸರೋಯ್ತು ಅಂತೇಳಿ ಹೇಳಿದ್ದಾನೆ. ಅದೇ ರೀತಿ ಯಾರಿಗೆ ಈ ಕೀಲು ನೋವು ಇರ್ತದೆ ಅಂಥವ್ರಿಗೆ ಭಾಳ ದೀರ್ಘಕಾಲದಿಂದ ಇದ್ದರೆ ಅವರು ನಮ್ಮ ಮದ್ಯದ ಮೂತ್ರ ಅಂದರೆ ಮೊದಲು ಮಾಡ್ತಕ್ಕಂಥ ಮೂತ್ರನೂ ಬಿಟ್ಬಿಟ್ಟು ಕಡೆಯಲ್ಲಿ ಬರ್ತಕ್ಕಂಥ ಮೂತ್ರನೂ ಬಿಟ್ಟು ಮಧ್ಯದಲ್ಲಿರೋ ಮೂತ್ರಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಅವಶ್ಯಕ ಆ ಮೂತ್ರನ ಕುಡಿದಿದ್ದೇ ಆದರೆ ಈ ಕೀಲು ನೋವು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಈ ಕೀಲು ನೋವಿಗೆ ಹಳೆ ಮೂತ್ರ ಇದ್ದರೆ ಹಳೆ ಮೂತ್ರದಲ್ಲಿ ಕಾಯಿಸಿಬಿಟ್ಟು ಅದನ್ನು ಹಾಕಿ ಮಸಾಜ್ ಮಾಡಿದರೆ ಕೀಲು ನೋವಿಗೆ ಹಾಗೂ ಕಡಿಮೆ ಆಗ್ತದೆ. ಜೊತೆಗೆ ಆ ಹಳೆಯ ಮೂತ್ರದಲ್ಲಿ ಬಟ್ಟೆನ ಹಾಕಿ ಬಟ್ಟೆ ನೆನೆಸಿ ಅದನ್ನು ಪಟ್ಟಿ ಹಾಕ್ಕೊಂಡ್ರೆ ಆಗಲೂ ಸಹ ಕೀಲು ನೋವು ಕಡಿಮೆ ಆಗ್ತದೆ. ಇದ್ರ ಜೊತೆಗೆ ಇದು ಅಮರೋಲಿ ರೀತಿ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಬೇಕು. ಏನಂದರೆ ಯಾವ ಭಾಗ ಯಾವ ಕೀಲು ನೋವು ಇರ್ತದೆ ಅದನ್ನು ಬಿಸಿ ಪಾತ್ರೆಯಲ್ಲಿ ಅಥವಾ ಸಂಪೂರ್ಣವಾಗಿ ಸ್ವಲ್ಪ ಕಾಲ ಇದ್ದಾಗ ನಿಮ್ಮ ಕೀಲು ನೋವು ಕಡಿಮೆ ಆಗ್ತದೆ. ಆಮೇಲೆ ಸ್ವಲ್ಪ ಒದ್ದೆ ಬಟ್ಟೆಗಳಲ್ಲಿ ಬಿಸಿ ಕೊಡೋದ್ರ ಮುಖಾಂತರ ನಮ್ಮ ಕೀಲು ನೋವು ಕಡಿಮೆ ಆಗ್ತದೆ. ಯಾಕೆಂದರೆ ಅದರಿಂದ ರಕ್ತ ಸಂಚಾಲನ ಚೆನ್ನಾಗಾಗಿ ಕೀಲಿನ ಭಾಗ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಕೀಲು ನೋವನ್ನು ತಡೆಯೋದಕ್ಕೆ ಒಂದು ಬಿಸಿ ಶಾಖ ರಕ್ತ ಸಂಚಾಲನ ಚೆನ್ನಾಗಾಗ್ತದೆ. ಹಾಗಾಗಿ ಕೀಲು ನೋವು ಅಲ್ಲಿರ್ತಕ್ಕಂಥ ಮಾಂಸಖಂಡಗಳು ಮತ್ತು ನಮ್ಮ ಕೀಲು ನೋವು ವಾಸಿ ಆಗ್ತದೆ. ಅದೇ ರೀತಿಯಲ್ಲಿ ಈ ಕೀಲು ನೋವುಗಳಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಈ ಸ್ಕರ್ವಿಯಲ್ ಸ್ಪಾಂಡಲಿಟಿಸ್ ಅಂತೇಳಿ. ಈ ಸ್ಕರ್ವಿಯಲ್ ಸ್ಪಾಂಡಲಿಟಿಸ್ ಅಂದರೆ ನಮ್ಮ ಕುತ್ತಿಗೆ ನೋವು ಬರತಕ್ಕಂಥ ಜಾಗ. ಕುತ್ತಿಗೆ ನೋವು ಬರೋವಾಗ ಅಲ್ಲಿನ ನೋವು ಬರ್ತಾ ಇದ್ದಾಗೇ ಕೆಲವು ಆಸನಗಳು ಮಾಡಿದ್ದೆ ಆದರೆ ಅದನ್ನು ನಾವು ತಡೆಗಟ್ಬೋದು. ಆ ನೋವಿಂದ ನಾವು ಮುಂದೆ ಆಗ ನಮ್ಮ ಕುತ್ತಿಗೆ ನರಗಳು ಸಹ ಉಪಯೋಗಕ್ಕೆ ಬರ್ತಾವೆ. ಅದಕ್ಕೂ ಸಹ ಒಳ್ಳೆಯ ಅವಕಾಶ ಸಿಗುತ್ತೆ. ಅದಕ್ಕೆ ಬಹಳ ಒಳ್ಳೆಯ ಆಸನ ಅಂದರೆ ನಮ್ಮ ಈ ಮಕರಾಸನ. ಎರಡೂ ಕೈಗಳನ್ನ ಗದ್ದದ ಮೇಲೆ ಇಟ್ಟು ತಲೆ ಭಾಗನ ಎತ್ತಿಡೋದ್ರಿಂದ ನಮ್ಮ ನರಗಳು ಸರಿ ಹೋಗ್ತವೆ ಅಥವಾ ನೋವು ಕಡಿಮೆ ಆಗ್ತದೆ. ಅಥವಾ ಇನ್ನೂ ಒಂದು ರೀತಿ ಅಂತಂದರೆ ಈ ತಲೆನ ಎತ್ತಿ ನಾವು ಉಸಿರಾಡೋದ್ರಿಂದ ಅಂದರೆ ಧ್ಯಾನ ಮಾಡೋದ್ರಿಂದ ಸಹ ನೋವು ಕಡಿಮೆ ಆಗ್ತದೆ. ಈ ಧ್ಯಾನ ನಾವು ಪದ್ಮಾಸನದಲ್ಲಿ ಕೂತು ತಲೆನ ಮೇಲೆ ಎತ್ತಿ ಉಸಿರಾಡೋದ್ರಿಂದ ಈ ಸ್ಪಾಂಡಿಲೈಟಿಸ್ ಬೆಲ್ಟು ಹಾಕ್ಕೊಳ್ತಾರೆ. ಹಾಗಾಗಿ ಇದನ್ನು ನಾವು ತಡೆಯೋಕ್ಕೆ ಸಾಧ್ಯ. ಈ ಕೀಲು ನೋವು ಅನೇಕರಿಗೆ ಅರ್ಥವೇ ಆಗೋದಿಲ್ಲ. ಭಾಳಷ್ಟು ನೋವು, ಮನುಷ್ಯ ಓಡಾಡೋಕ್ಕೆ ಆಗೋದಿಲ್ಲ. ಇದಕ್ಕೆ ಭಾಳ ಒಳ್ಳೆಯ ಉತ್ಕೃಷ್ಟವಾದದ್ದು ಅಂದರೆ ಯೋಗಾಸನಗಳು, ಯೋಗ ರೀತಿ ದೇಹನ ವ್ಯಾಯಾಮಕ್ಕೆ ಈಡು ಮಾಡೋದು. ಇದರಿಂದ ಸ್ಪಾಂಡಿಲೈಟಿಸ್ನ ನಾವು ತಡೆಗಟ್ಬೋದು.